ಚೀಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ನೀಡಿರುವ ಒಟ್ಟು 1 ಕೋಟಿ ಅನುದಾನವನ್ನು ಬಳಸಿಕೊಂಡು ಒಟ್ಟು 6,50,00,000 ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ. ಅವರು ಚೀಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಡೆಯರಹಳ್ಳಿ, ಕಾಳೇಗೌಡನದೊಡ್ಡಿ, ಚೀಲೂರು ರಸ್ತೆ, ಜಕ್ಕಸಂದ್ರ, ದೇವರಕಗ್ಗಲಹಳ್ಳಿ ಒಳಗೊಂಡ ಎಲ್ಲ ಗ್ರಾಮಗಳ ಮೂಲಭೂತ ಸೌಲಭ್ಯಗಳಾದ ರಸ್ತೆ, ಚರಂಡಿ, ಬೀದಿ ದೀಪ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ರವರು ಸಂಸದರಾಗಿದ್ದಾಗ 1 ಕೋಟಿಯಷ್ಟು ಅನುದಾನವನ್ನು ನೀಡಿದ್ದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ನೀಡಿದ್ದ 20 ಕೋಟಿ ಅನುದಾನದಲ್ಲಿ 1 ಕೋಟಿ ಅನುದಾನವನ್ನು ಚೀಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಳಸಲಾಗಿದೆ. ಹಾಗೆಯೇ ಜಿಲ್ಲಾ ಪಂಚಾಯಿತಿ ಅನುದಾನವನ್ನು ಒಳಗೊಂಡಂತೆ 6.5 ಕೋಟಿಯಷ್ಟು ಅನುದಾನವನ್ನು ಚೀಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕೆಲಸಕ್ಕೆ ಈ ದಿನ ನಾನು ಮತ್ತು ನಮ್ಮ ಮುಖಂಡರು ಒಳಗೊಂಡಂತೆ ಅಧಿಕಾರಿಗಳು ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಚಾಲನೆ ನೀಡಿದ್ದೇವೆ ಎಂದು ತಿಳಿಸಿದರು. ಹಾಗೆಯೇ ಶುದ್ಧ ಕುಡಿಯುವ ನೀರಿನ ಘಟಕ ಬೇಡಿಕೆ ಇದ್ದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ. ಕಳೆದ 2 ವರ್ಷದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ 6ರಿಂದ 7 ಕೋಟಿ ಅನುದಾನವನ್ನು ಕೊಟ್ಟು ಕೆಲಸ ಮಾಡಲಾಗುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಇಡೀ ರಾಜ್ಯದಲ್ಲಿ ಯಾವೊಬ್ಬ ಶಾಸಕನಿಗೂ ಸಹ ಇಷ್ಟೊಂದು ಅನುದಾನ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ವಿಶೇಷವಾಗಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ರವರು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಜನಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ಹಾರೋಹಳ್ಳಿ, ಮರಳವಾಡಿ ವ್ಯಾಪ್ತಿಯ ಪ್ರತಿ ಮನೆಗಳಿಗೆ ಕಾವೇರಿ ನೀರು ನೀಡಲು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ರವರು 300 ಕೋಟಿಯಷ್ಟು ಅನುದಾನವನ್ನು ನೀಡಿದ್ದು, ಅತಿ ಶೀಘ್ರದಲ್ಲೇ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜೆಸಿಬಿ ಅಶೋಕ್ ಕುಮಾರ್, ಬೊಮ್ಮಲ ನಿರ್ದೇಶಕ ಹರೀಶ್ ಕುಮಾರ್, ಜಕ್ಕಸಂದ್ರ ಕೇಬಲ್ ರವಿ, ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಈಶ್ವರ್, ರುದ್ರೇಶ್, ಮಹದೇಶ್ ಒಳಗೊಂಡಂತೆ ಪಿಡಿಒ ರಂಗೇಗೌಡ, ಪ್ರದೀಪ್, ಎ.ಡಬ್ಲ್ಯೂ. ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು. ಅಣ್ಣ ಬಿಡಿ, ಕೈ ಬಿಡಿ, ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ, ಬಿಡಿ, ನಿಂತ್ಕೊಂಡ್ಬಿಡಿ ಸ್ಟ್ರೈಟಾಗಿ. ಅದು ಲಾಕ್ ಮಾಡಿರಲಿಲ್ಲ. ಓಹೋ, ಸರಿಯಾಗಿ ಹೇಳ್ತಾನೆ ಸಂಗೈ. ಬಲಗಡೆ ಸ್ವಲ್ಪ ಮಿತ್ರ, ಮಿತ್ರ ಬಲಗಡೆ ಕಾಕು. ಹಾ, ಓಕೆ, ಬಲಗಡೆ ಇನ್ನೊಂದು ಓಕೆ, ಡನ್. ಆರಾಮಾಗಿ ಇನ್ನೂ 1 ಅವರ್ ಇರ್ತಾರೆ. ಇನ್ನೊಂದು 10 ಲಕ್ಷ ರೂಪಾಯಿ ರಿಸರ್ವ್ ಆಗಿ 10 ಲಕ್ಷ ರೂಪಾಯಿ ರಿಸರ್ವ್ ಆಗಿ ಇಟ್ಟು ನೀವು 10 ಲಕ್ಷ ರೂಪಾಯಿ ಯಾರಪ್ಪ ಇಂಜಿನಿಯರ್ ಯಾರು ಎಲ್ಲೋದ ಬಂದೋಲ್ಗೆ ಬಾ, ಎಲ್ಲಿದೆಯಾ ಕಾಲೋನಿ ಡಬಲ್ ರೋಡ್ ಬರ್ತಿದೆಯಲ್ಲ. ಜಾಸ್ತಿ ಹಾಕಿ ಹಾಕ್ತಾ ಇರಿ, ದುಡ್ಡು ಬೆಳೆಗಂಟ ತೀರ್ಥ ಹಾಕ್ತಾ ಇರ್ಬೇಕು.
ಯಾರ್ಸಪ್ಪ ಕೆಂಚಣ ಕೆಂಚಣ ಊರವ್ರು ಬರ್ರಿ ಎಲ್ಲ ಊರವ್ರು ಬರ್ರಿ ಪುರೋಹಿತರು ಬನ್ರಿ, ಪುರೋಹಿತರು ಈ ಕಡೆ ಬನ್ರಿ. ಪುರೋಹಿತರು ಈ ಕಡೆ ಬೇಗ ಪಟ್ಟಂತ ನಿಂತ್ಕೊ ಹಂಗೆ. ಅಲ್ಲಿ ನಿಂತ್ಕೊಳ್ಳಿ, ಇನ್ನು ಮುಂದಕ್ಕೆ ಈ ಕಡೆ ನೋಡಿ ಆಯ್ತು. ಪಕ್ಕಕ್ಕೆ ನಿಂತ್ಕೊಳ್ರಿ, ಹಂಗೆ ನಿಂತ್ಕೊಳ್ರಿ. ಬನ್ನಿ ಬನ್ನಿ, ಆಯ್ತು ನಮ್ಮ ಹಾ ಬಲಗಡೆಗೆ ಒಂದು ಆಯ್ತು. ಜೈ ಆಂಜನೇಯ ಎಲ್ಲರೂ ಈ ಕಡೆ ಕಳಿಸ್ ಗುರು, ಗುರು ಈ ಕಡೆ ಕಳಿಸ್ ಗುರು, ಕಾಣೋದಿಲ್ಲ ಅವರೇ ಕಾಣೋದಿಲ್ಲ. MLA ಕಾಣಲ್ಲ ಗುರು. ಹಾ ಈ ಕಡೆ ಕಳಿಸು, ಈ ಕಡೆ ಈ ಕಡೆ ಆಯ್ತು ಬಿಡ್ರಿ ಅವ್ರು ಏನ್ ಸಣ್ಣಮ್ಮ ಮೈಲ್ ಕೊಡು ಬನ್ನಿ ಈ ಕಡೆ ಮೇಡಮ್. ಚಿಜ್ಜಾಗೊಂದು ದೊಡ್ಡ ಈ ಪಾಯಿಂಟ್ ಇಲ್ಲ. ಚಿಜ್ಜಾಗೌಡನ ದೊಡ್ಡಿನ ಇದೇ ಊರಣ, ಅಲ್ಲಿಂದ ಎಂಟ್ರೆನ್ಸ್ ಮರಿಯಪ್ಪನ ಮನೆ ತಾವಿಲ್ಲ, ಅದು ಹೊಸ್ತಾಗಿ ಮಾಡಕ್ಕೆ. ಮೇನ್ ರೋಡ್ ಗಂಟ ಎಷ್ಟಾಯ್ತದ ಅಷ್ಟು? ಎಷ್ಟಾಗುತ್ತೆ ಅಷ್ಟೇ, 2 ಸೆಟ್. ಇಲ್ಲ ನಾನು ದೇವರಾಜನ ಕಳ್ಸಿ ಅದೇ GP ಮಾಡಿಸಿದ್ದು ಕೇಳಿ. ಇಲ್ಲ ಯಾರು ನಾನು ತೋರಿಸಿದ್ದು ದೇವರಾಜನ್ ಅದು ಸೈಡ್ ಕೈ ಬಿಡಮ್ಮ ತಾಯಿ. ಸರೋಜ ಮರ ಬನ್ರಿ ಸರೋಜ ಮುಖನೇ ಕಾಣಿಸ್ತಲ್ಲ ಯಾರ್ದು. ನೀವು ನಿಂತ್ಕೊಡ್ರಿ ಅವರೊಂದು ಮುಖ ಕಾಣಿಸ್ತಿಲ್ಲ. ನೀವು ಬನ್ನಿ. ಮೆಂಬರ್ಸ್ ಇಲ್ಲ, ಇಬ್ರು ಇದ್ದಾರೆ. ಹರೀಶ್ ನೋಡಿಲಿ ಸರ್, ಸರ್ ಈ ಕಡೆ ನೋಡಿ. ಸರಿ ಸರಿ. ಟೋಟಲಿ ಇವತ್ತು ಚೀಲೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾನು ಮತ್ತು ನಮ್ಮ ಮುಖಂಡರುಗಳು, ಅಧಿಕಾರಿ ವೃಂದದವರು ಎಲ್ಲರೂ ಸೇರಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸುಮಾರು 6 ಕೋಟಿ ರೂಪಾಯಿಯ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ನಾವು ಕೂಡ ಕೊಡ್ತಾ ಇದ್ದೀವಿ. ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 20 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ದರು. 20 ಪಂಚಾಯತಿನಲ್ಲಿ ಇದೊಂದು ಪಂಚಾಯತಿ, ಇಲ್ಲಿ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿ, ಅವರ ಇಲಾಖೆಯಿಂದ ಸುಮಾರು 2 ಕೋಟಿ 3 ಕೋಟಿ ರೂಪಾಯಿ. ಈ ಪಂಚಾಯತಿಗೆ ಕಾವೇರಿ 4 ಕೋಟಿ ರೂಪಾಯಿ. 4 ಕೋಟಿನಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಫ್ಲಡ್ಡನ್ನು 35 ಲಕ್ಷ ರೂಪಾಯಿ ದುಡ್ಡಿದೆ. ನಮ್ಮ ಸುರೇಶ್ ಸಾಹೇಬರು ಅವರು MP ಆಗಿದ್ದಾಗ ನನಗೆ 10 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದರು.
ಇಲ್ಲಿ 2 ಊರಿಗೆ 50 ಲಕ್ಷ ಹಾಕಿದ್ವಿ. ಚೀಲೂರಿಗೆ 50 ಲಕ್ಷ ಹಾಕಿದ್ದೀವಿ. ಹೆಬ್ಬೆಳದ ಮಠದಕ್ಕೆ 50 ಲಕ್ಷ ರೂಪಾಯಿ, ಅದೊಂದು ಕೋಟಿ ರೂಪಾಯಿ ಹಾಕಿದ್ದೀವಿ. ಮುಖ್ಯಮಂತ್ರಿ ಕೊಟ್ಟಂಥ 20 ಕೋಟಿನಲ್ಲಿ 1 ಕೋಟಿ ರೂಪಾಯಿ ದುಡ್ಡು ಹಾಕಿದ್ದೀವಿ. ಮೊನ್ನೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು 4 ಕೋಟಿ ರೂಪಾಯಿ, ಒಟ್ಟು 6 ಕೋಟಿ ರೂಪಾಯಿ ಕೆಲಸ ಇವತ್ತು ಈ ಪಂಚಾಯತಿ ವ್ಯಾಪ್ತಿ ರಸ್ತೆ, ಚರಂಡಿ, ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಕೆಲಸಗಳು ಆಗಬೇಕು ಅವೆಲ್ಲವೂ ಕೂಡ ಚಾಲನೆಯನ್ನು ಬೆಳಗ್ಗಿಂದ ಕೊಟ್ಟಿದ್ದೀವಿ. ಕೆಲವು ಜಾಗದಲ್ಲಿ ಫಿಲ್ಟರ್ಗಳಿಗೆ ಬೇಡಿಕೆ ಇದೆ, ಶುದ್ಧ ನೀರುಗಳು, ಅದಕ್ಕೂ ಕೂಡ ಇವತ್ತು ಸ್ಪಂದನೆಯನ್ನು ಕೊಟ್ಟು ನನ್ನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಈ ಭಾಗದಲ್ಲಿ. ಸಂತೋಷ ಏನು ಅಂತ ಹೇಳಿದ್ರೆ 2 ವರ್ಷದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಆದಮೇಲೆ ಒಂದೊಂದು ಪಂಚಾಯತಿಗೂ ಸುಮಾರು 6 ಕೋಟಿ, 7 ಕೋಟಿ, 5 ಕೋಟಿ ರೂಪಾಯಿ ಅನುದಾನಗಳನ್ನು ನಾವೆಲ್ಲರೂ ಕೂಡ ಕೊಟ್ಟು ಕೆಲಸ ಮಾಡ್ತಾ ಇರುವಂಥದ್ದೇ ಒಂದು ಹೆಮ್ಮೆ ವಿಷಯ. ಇಡೀ ರಾಜ್ಯದಲ್ಲಿ ಯಾವ ಒಬ್ಬ ಶಾಸಕನಿಗೂ ಕೂಡ ಇಷ್ಟೊಂದು ಅನುದಾನ ಸಿಕ್ಕಿಲ್ಲ. ಇದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ವಿಶೇಷವಾಗಿ ಅತಿ ಹೆಚ್ಚಿನ ಕಾಳಜಿ ನಮ್ಮ DK ಸುರೇಶ್ ಸಾಹೇಬರು ಬಿಟ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ಜನರ ಪರವಾಗಿ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಮುಂದಕ್ಕೂ ಕೂಡ ಅನೇಕ ಅಭಿವೃದ್ಧಿಗಳ ಕೆಲಸ ಮಾಡಬೇಕಾಗಿದೆ. ಕುಡಿಯೋ ನೀರಿಗೆ ಹಾರೋಳ್ಳಿ ಮರಳೋಡಿ ಭಾಗಕ್ಕೆ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರಿಗೆ ಇವತ್ತು 300 ಕೋಟಿ ರೂಪಾಯಿ ಇವತ್ತು DK ಸುರೇಶ್ರವರು ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಮನವೊಲಿಸಿ ಇವತ್ತು ಎಲ್ರಿಗೂ ಕೂಡ ಕಾವೇರಿ ನೀರು ಕೊಡುವಂಥ ಯೋಜನೆಗೂ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಪೈಪ್ಲೈನ್ ಕೆಲಸ ಮಾಡಿ ಇವತ್ತು ಕುಡಿಯೋ ನೀರಿಗೂ ಕೂಡ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಹರೀಶ ಇನ್ನೂ ಹಾಕ್ಲಿಲ್ಲ. ಆ ಕಡೆ ನಿಂತೆ ನೀವು ಹಾಕಿದ್ಮೇಲೆ ನಮ್ಗೆ ಅದು ತರ್ಕೋತದ? ಬೇಡ ಬಿಡಿ ನೀನು 500 ರೂಪಾಯಿ ಹಾಕಿದ್ರೆ ಸರಿ. ಈಗ ಆಯ್ತಾಯ್ತು ಹಾಕಿದ್ನಲ್ಲ, ಅದು ಕೇಳಿದ್ರೆ ಕುಮಾರ್ಗೆ ಇವತ್ತು ಪಲ್ನೇತ್ರಣ ಕುಮಾರಂಗೆ ಲಾಭ. ಕುಮಾರಂಗೆ ಲಾಭ. ಕುಮಾರಣ್ಣ ಇದೆಲ್ಲ ಪೂಜೆ ಸಾಮಾನು ಎತ್ಕೊಂಡು ಬೇಗ ಬನ್ನಿ. ಎಲ್ಲ ಬನ್ನಿ. ಅಧ್ಯಕ್ಷ ಬನ್ರಿ ಇಲ್ಲಿ ಬರೋಣ ಈ ಕಡೆ ಬನ್ನಿ ಅಧ್ಯಕ್ಷ. ಅಣ್ಣ ಬಿಡಿ, ಕೈ ಬಿಡಿ, ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ, ಬಿಡಿ, ನಿಂತ್ಕೊಂಬಿಡಿ ಸ್ಟ್ರೈಟಾಗಿ. ಅದು ಲಾಕ್ ಮಾಡಿರಲಿಲ್ಲ. ಓಹೋ, ಸರಿಯಾಗಿ ಹೇಳ್ತಾರ ಸಮಯ. ಬಲಗಡೆ ಸ್ವಲ್ಪ ಮಿತ್ರ, ಬಲಗಡೆ ಕಾಕು. ಓಕೆ, ಬಲಗಡೆ ಇನ್ನೊಂದು ಓಕೆ, ಡನ್. ನಾಳೆಯಿಂದ ಶುರು ಮಾಡ್ಬೇಕು. ಸುಮ್ಮನೆ ಲ್ಯಾಪ್ಸ್ ಹಾಕ್ಬೇಕು. ಆರಾಮಾಗಿ ಇನ್ನೂ 1 ಅವರ್